ಸಿಂಧೂರವದನ ಕೊಡುವರ ಸಿಂಧೂರವದನ ಇಂದುದರಾತ್ಮಜ ವಂದಿಸುವೆನು ನಾ ಇಂದುದರಾತ್ಮಜ ವಂದಿಸುವೆನು ನಾ ಸಿಂಧೂರವದನ ಕೊಡುವರ ಸಿಂಧೂರವದನ ಮುದಮುನಿ ಮತಾಂಬುದಿ ಚಂದಿರಾ ಮುದಮುನಿ ಮತಾಂಬುದಿ ಚಂದಿರಾ ಬುಧಜನ ಪ್ರಸಂಗದಿ ಭವಹರ ಬುಧಜನ ಪ್ರಸಂಗದಿ ಭವಹರ ಮಧು ವಿರೋಧಿಯ ಕಥಾಮೃತ ಶ್ರವಣದಿ ಮಧು ವಿರೋಧಿಯ ಕಥಾಮೃತ ಶ್ರವಣದಿ ಒದಗಿಸು ಮಮ ಸುಜ್ಞಾನ ಮನಸಲಿ ಸಿಂಧೂರವದನ ಕೊಡುವರ ಸಿಂಧೂರವದನ ಇಂದುದರಾತ್ಮಜ ವಂದಿಸುವೆನು ನಾ ಇಂದುದರಾತ್ಮಜ ವಂದಿಸುವೆನು ನಾ ಸಿಂಧೂರವದನ ಕೊಡುವರ ಸಿಂಧೂರವದ ಸಿಂಧೂರವದ ಸಿಂಧೂರವದನ. ಕುಮಾರಿ ಪಂಚಮಿ ಮತ್ತು ಸಹಕರಿಸಿದ ರಾಜೇಂದ್ರ ಕೊಳಗೆಯವರಿಗೆ ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿರುವ ಗಣ್ಯರನ್ನು ಮತ್ತು ಆಗಮಿಸಿದ ಎಲ್ಲ ರಂಗಾಸಕ್ತರನ್ನು ಸ್ವಾಗತಿಸಲಿಕ್ಕಾಗಿ ರಂಗ ಸೌಗಂಧದ ಸಂಚಾಲಕರಾದಂಥ ಗಣಪತಿ ಹೆಗಡೆ ಹುಲಿಮನೆಯವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆಯಿಂದ ಹುಲಿಮನೆ ಸೀತಾರಾಮ ಶಾಸ್ತ್ರಿಗಳ ನೆನಪಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ನಾಟಕ ಅಕಾಡೆಮಿ ಸಹಯೋಗದೊಂದಿಗೆ ವಾಜಗದ್ದೆಯ ಬಂಧುಗಳ ಸ್ಥಾನಿಕ ನೆರವಿನೊಂದಿಗೆ ವಿದ್ಯುಕ್ತವಾಗಿ ನಿನ್ನೆ ನಾಟಕೋತ್ಸವ ಉದ್ಘಾಟನೆಯಾಗಿದೆ. 2ನೇ ದಿನ ಇಂದು ನಾವು ಸೇರಿಕೊಂಡಿದ್ದೇವೆ. ಇಂದಿನ ಕೇಂದ್ರ ಶ್ರೀಯುತ ವಿಜಯ್ ಹೆಗಡೆ ದೊಡ್ಡಮನೆಯವರಿಗೆ ರಂಗಗೌರವವನ್ನು ಸಲ್ಲಿಸುವುದಾಗಿತ್ತು. ಆದರೆ ಅವರ ತಾಯಿಯವರ ನಿಧನದಿಂದ ಆ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಾಟಕ ನೋಡಲು ಆಗಮಿಸಿದ ಹಾಗೂ ಆಗಮಿಸದಿರುವ ಎಲ್ಲ ಪ್ರೇಕ್ಷಕ ಪ್ರಭುಗಳನ್ನು ಪ್ರಪ್ರಥಮವಾಗಿ ನಮ್ಮ ತಂಡದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಂಗಭೂಮಿಯಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡವರು, ರಂಗಭೂಮಿಯ ವಿಮರ್ಶಕರು, ಹಿರಿಯ ರಂಗಕರ್ಮಿಗಳು, ಆತ್ಮೀಯರು ಶ್ರೀಯುತ ಕಿರಣ್ ಭಟ್ ಹೊನ್ನಾವರವರು. ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕೇಳಿಕೊಂಡೆ. ಪ್ರೀತಿಯಿಂದ ದೂರದಿಂದ ಬೆಂಗಳೂರಿನಿಂದ ಈ ಕಾರ್ಯಕ್ರಮ ಸಲುವಾಗಿ ಬಂದಿದ್ದಾರೆ. ಇವತ್ತು ಬೆಳಗ್ಗೆ ರಾತ್ರಿ ನಿದ್ದೆಗೆಟ್ಟು ಇವತ್ತು ಬೆಳಗ್ಗೆ ಟ್ರೈನಿಗೆ ಬಂದು ಮುಟ್ಟಿದ್ದಾರೆ ಇಲ್ಲಿಗೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅಂತೆಯೇ ಸ್ಥಳೀಯರಾದ ಹಿರಿಯರು, ಅವರು ಸಹ ರಂಗ ವಿಮರ್ಶಕರು, ಕೃಷಿಕರು, ಮೊದಲೆಲ್ಲ ನಾಟಕಗಳನ್ನು ಆಡಿದವರು. ಸೀತಾರಾಮ ಶಾಸ್ತ್ರಿಯವರ ಜೊತೆಗೆ ಸಹ ಅವರಿಂದ ಕಲಿತು ನಾಟಕವಾಡಿದ್ದೇನೆ ಅಂತ ಅವರು ಹೇಳ್ತಾ ಇರ್ತಾರೆ. ಶ್ರೀಯುತ ಗೋಪಾಲ್ ಹೆಗಡೆಯವರು, ಅವರನ್ನು ಸಹ ಇಂದಿನ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕೇಳಿಕೊಂಡೆ. ನಮ್ಮ ಮೇಲಿನ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇಂದು ಅಕಾಡೆಮಿಯ ವತಿಯಿಂದ ಗೀತಾ ಸಿದ್ಧಿಯವರು ಆಗಮಿಸಬೇಕಿತ್ತು. ಅವರ ಪುತ್ರಿಗೆ ಆರೋಗ್ಯ ಸರಿಯಿಲ್ಲದೆ ಇರುವುದರಿಂದ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಅಂತೆಯೇ ನೇತ್ರವೈದ್ಯರಾದ ಕೆ ವಿ ಶಿವರಾಮ್ ಅವರು ಹಾಗೂ TSS ಅಧ್ಯಕ್ಷರಾದ ಗೋಪಾಲಕೃಷ್ಣ ವೈದ್ಯರವರು ಸಹ ಅನಿವಾರ್ಯ ಕಾರಣದಿಂದ ಬರ್ತಾ ಇಲ್ಲ. ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಅವರನ್ನು ನೆನೆಯುತ್ತಾ ಪತ್ರಕರ್ತ ಸ್ನೇಹಿತರು ಹಾಗೂ ಸಾಹಿತಿಗಳು ಆದ ಸ್ನೇಹಿತ ಗಂಗಾಧರ್ ಕೊಳಗೆಯವರು ಬಂದಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಸಾಹಿತಿಗಳಾದ ಸುಬ್ರಾಯ ಮತ್ತಿಹಳ್ಳಿಯವರು ಆಗಮಿಸಿದ್ದಾರೆ. ಅವರನ್ನು ಸ್ವಾಗತಿಸುತ್ತೇನೆ. ಯಮುನಾ ಗಾಂವ್ಕರ್ ಅವರು ಬಂದಿದ್ದಾರೆ. ರಂಗ ಸ್ನೇಹಿತೆ ಒಡ್ಡೋಲಗದ ಪ್ರಜ್ಞಾ ಹಿತ್ಲಿಕೆಯವರು ಬಂದಿದ್ದಾರೆ. ಹೀಗೆ ತುಂಬ ಜನರು ಬಂದಿದ್ದಾರೆ. ಎಲ್ಲರನ್ನೂ ಪ್ರೀತಿಯಿಂದ
ಸ್ವಾಗತಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರನ್ನ ಸ್ವಾಗತಿಸಿದಂತಹ ಗಣಪತಿ ಹೆಗಡೆ ಹುಲಿಮನೆಯವರಿಗೆ ಧನ್ಯವಾದಗಳು. ಇದೀಗ ಶ್ರೀಯುತ ಕಿರಣ್ ಭಟ್ ಹೊನ್ನಾವರ ಇವರು ತಮ್ಮ ಮನದಾಳದ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಂತರ ನಾಟಕ ಇರುವಾಗ ಮೊದಲೇ ಭಾಳತ್ತು ಮಾತಾಡಬಾರ್ದು. ನಾನು ಅಲ್ಲಿ ಕೂತರೂ ನನಗೆ ಬೇಜಾರಾಗ್ತಿತ್ತು. ಅದಕ್ಕೆ ಕೆಲವೇ ಮಾತುಗಳು. ಮೊಟ್ಟ ಮೊದಲಿಗೆ ರಂಗ ಸೌಗಂಧ, ಕರ್ನಾಟಕ ನಾಟಕ ಅಕಾಡೆಮಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಈ 3 ದಿನಗಳ ನಾಟಕೋತ್ಸವಕ್ಕೆ ನಾನು ಶುಭ ಹಾರೈಸ್ತೇನೆ. ನಾನು ನನ್ನ ಮಾತನ್ನು ಒಂದು ನೆನಪಿನ ಒಂದು ಹಾಡಿನ 2 ಸಾಲುಗಳೊಂದಿಗೆ ಶುರು ಮಾಡ್ತೇನೆ. ಬಹುಶಃ ತುಂಬ ಹಳೆ ಜನರಿಗೆಲ್ಲ ಗೊತ್ತಿರ್ಬೋದು. ಅದೊಂದು ಸಿನಿಮಾ ಹಾಡೋದು. ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ, ಇದೇನು ಹಿಂದೂ ಸಭ್ಯತೆ, ಇದೇನು ನಮ್ಮ ಜಾಗೃತಿ ಎಂದು ನೊಂದು ಕೇಳುತ್ತಿಹಳು ನಮ್ಮ ತಾಯಿ ಭಾರತಿ ಅಂತ ಈ ಒಂದು ಹಾಡು. ನಾನು ಯಾವುದೇ ಇಲ್ಲಿ ನನ್ನ ಈ 60 ವರ್ಷಗಳ ಈ ಸುದೀರ್ಘ ಬದುಕಲ್ಲಿ ಯಾವಾಗಲೂ ಯಾವುದೋ ಒಂದು ಅಭಿನಯ ಗೀತೆಯನ್ನು ನಾನು ನೋಡ್ತಿರುವಾಗ ನನಗೆ ಥಟ್ಟನೆ ನೆನಪಾಗೋದು ಈ ಹಾಡು. ಈ ಹಾಡೇ ಯಾಕೆ ನನ್ನ ನೆನಪಿನ ಜೊತೆ ತಳಕು ಹಾಕ್ಕೊಂಡಿದೆ ಅಂದರೆ, ಮತ್ತೆ ನಾನು ಅದಕ್ಕೆ ಸಿದ್ದಾಪುರಕ್ಕೆ ಬರಬೇಕಾಗ್ತದೆ. ನನ್ನ ಅಜ್ಜ ಸಿದ್ದಾಪುರದಲ್ಲಿ ಗಣೇಶ್ ಭಟ್ ಕೆಕ್ಕಾರ್ ಅಂತ ಅವರು ಮುನ್ನಡೆ ಪತ್ರಿಕೆಯ ಸಂಪಾದಕರಾಗಿದ್ದರು. ಇಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು. ಶಾಸ್ತ್ರಿ ಹೆಗ್ಡೆ ಅವರು ಹೇಳಿದರು, ಅವ್ರ ಶಾಲೆಗೆ ಅವರು ಇನ್ಸ್ಪೆಕ್ಟರ್ ಆಗಿದ್ದರು, ಬರ್ತಿದ್ರು ಅಂತ. ನಾವು ನಮ್ಮ ನವರಾತ್ರಿ ರಜೆಯಲ್ಲಿ ಸಿದ್ದಾಪುರಕ್ಕೆ ಬರ್ತಿದ್ವಿ, ನಮ್ಮ ಆಯಿ, ನಾನು, ನನ್ನ ತಂಗಿ ಎಲ್ಲ. ಆವಾಗ ಶಿರ್ಸಿಯಲ್ಲಿ ಒಂದು ಸಿಆರ್ ಹಾಲ್ ಅಂತಿದೆ, ತುಂಬ ಚಂದವಾದ ಹಾಲ್. ಅದನ್ನು ಯಾರು ಉಪಯೋಗಿಸ್ದೇ ಅದು ಹಾಳಾಗಿಬಿಟ್ಟಿದೆ. ಅದು ಯಾಕೆ ಆ ಥರ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ 9 ದಿನಗಳ ನಾಡ ಹಬ್ಬ ನಡೆಯೋದು. 9 ದಿನವೂ ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ನಾಡ ಹಬ್ಬ ಅಂತ ಸಾಂಸ್ಕೃತಿಕವಾದ ಹಬ್ಬ ನವರಾತ್ರಿಯಲ್ಲಿ ನಡೀತಾ ಇದ್ದದ್ದು ಸಿದ್ದಾಪುರದ ಒಂದೇ ಒಂದು ಜಾಗದಲ್ಲಿ ಮಾತ್ರ. ಕರ್ನಾಟಕ ಸಂಘ ಅಂತ ಸಿದ್ದಾಪುರದಲ್ಲಿತ್ತು. ಅದರಲ್ಲಿ ಅತಿರಥ ಮಾರುತರೆಲ್ಲ ಇದ್ದರು. ಗೋವಿಂದ ಶಾನ್ಭಾಗರ್ ಇದ್ದರು, ಗಣೇಶ್ ಹೆಗಡೆ ಅವರಿದ್ದರು, ಇಂಥ ಅನೇಕ ಜನ, ರಮಣಿ ಅವರಂತಿದ್ದರು. ತುಂಬ ಜನಗಳು ಅಲ್ಲಿ ಕೆಲಸ ಮಾಡ್ತಿದ್ರು. ಅವರು 9 ದಿನಗಳ ನಾಡ ಹಬ್ಬ ಮಾಡ್ತಿದ್ರು. ಆ ನಾಡ ಹಬ್ಬದಲ್ಲಿ ಪ್ರತಿ ವರ್ಷ ಈ ಹಾಡು ಇರ್ತಿತ್ತು. ಇದನ್ನು ಎನ್ಯಾಕ್ಟ್ ಮಾಡ್ತಿದ್ರು. ಈ ಹಾಡನ್ನು ಅಭಿನಯ ಗೀತೆಯಾಗಿ ಹೇಳ್ತಿದ್ರು. ಆದರೆ ಭಾಳ ಇಂಟ್ರೆಸ್ಟಿಂಗ್ ಅಂದರೆ, ಪ್ರತಿ ವರ್ಷವೂ ಆ ಹಾಡಿನ ಅಪ್ರೋಚ್, ಅದನ್ನು ಹೇಳುವ ಬಗೆ, ಅದನ್ನು ಹೇಳುವ ಅಭಿನಯ, ಅದನ್ನು ಯಾವ ಕಲಿಸ್ತಿದ್ರು ಮಕ್ಕಳಿಗೆ ಅಂತ ನನಗೆ ಇನ್ನೂ ನೆನಪಿಲ್ಲ ಸರಿಯಾಗಿ, ತುಂಬ ವಿಭಿನ್ನವಾಗಿರ್ತಿತ್ತು. ಒಂದು ಹಾಡನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ನೋಡ್ಬೋದು ಅನ್ನೋದನ್ನು ಕೂಡ ಅಲ್ಲಿ ಆ ಕಾಲದಲ್ಲಿ ನಾನು ಚಿಕ್ಕವನಿರುವಾಗ ಸುಮಾರು 50 ವರ್ಷಗಳ ಹಿಂದೆ ಮಾಡಿದಂಥ ನೆಲ ಸಿದ್ದಾಪುರದ್ದು. ಆ ನೆಲಕ್ಕೆ ನಾವು ಯಾವಾಗಲೂ ರಂಗನಮನಗಳ ಸಲ್ಲಿಸಲೇಬೇಕು. ಅಂಥ ಸಿದ್ದಾಪುರದಲ್ಲಿ ನಾವು ಪ್ರತಿ ವರ್ಷ ನಾಟಕ ನೋಡಿದ್ದು ನಾನು ಸಿದ್ದಾಪುರದಲ್ಲೇ. ನನ್ನ ರಂಗಭೂಮಿಯ ಆಸಕ್ತಿ ಹುಟ್ಟೋದಕ್ಕೆ ಏನಾದರೂ ಕಾರಣ ಇದ್ದರೆ ಅದು ಸಿದ್ದಾಪುರವೇ. ಅಲ್ಲಿ ಗುಂಡಣ್ಣನವರ ನಾಟಕಗಳನ್ನು ಆಡ್ತಿದ್ರು. ನನ್ನ ಮಾವ SG ಭಟ್ ಕೆಕ್ಕಾರ್ ಅಂತಿದ್ರು, ಅವರು ತುಂಬ ನಾಟಕದ ಪಾತ್ರ ಮಾಡ್ತಿದ್ರು. ಅವರೆಲ್ಲ ಸೇರಿ ನಾಟಕ ಆಡೋರು. ಒಂದು ವರ್ಷ ಅಂತೂ ಭಾಳ ದಕ್ಷ ಯಜ್ಞ ಅಂತ ತುಂಬ ದೊಡ್ಡದಾದ ಕ್ಯಾನ್ವಾಸ್ನ ನಾಟಕನ ಅವ್ರನ್ನ ಎತ್ಕೊಂಡು ಮಾಡಿದರು. ಹೀಗೆ ನಾವು ರಂಗಭೂಮಿಯ ವಿಚಾರದಲ್ಲಿ ಬಂದಾಗ ಸಿದ್ದಾಪುರವನ್ನು ಬಿಟ್ಟು ಉತ್ತರ ಕನ್ನಡ ಜಿಲ್ಲೆಯ ರಂಗಭೂಮಿಯನ್ನು ನಾವು ನೆನೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಸಿದ್ದಾಪುರ ಯಾಕೆ ಸೆಂಟರ್ ಅಂದರೆ, ಮಗೆಗಾರಿನ ನಾಟ್ಯ ಸಂಘ ನಿನ್ನೆ ಅವ್ರು ನಾಟಕ ಮಾಡಿದ್ದಾರೆ. ನನ್ನ ಪ್ರಕಾರ ಅದು ಯಾವುದೋ ಕಾಲದಲ್ಲಿ ನಾನು ಚಿಕ್ಕವನಿರುವಾಗಲೇ ಆ ನಾಟಕದ ಮಗೆಗಾರ ನಾಟಕ ಸಂಘದ ಹೆಸರು ಕೇಳ್ತಿದ್ದೆ. ನಿಮ್ಮ ಶಶಿಧರ್ ಭಟ್ ಅವರ ಪತ್ರಕರ್ತರಿದ್ದಾರಲ್ಲ, ಅವರ ತಂದೆ ಪಳುಗುಳಿ, ಅವರ ತಂದೆ ಅಲ್ಲಿ ನಾಟಕಗಳನ್ನು ಮಾಡಿ ಆಡ್ತಿದ್ರು. ಅಂತಹ ಒಂದು ನೆಲ ಸಿದ್ದಾಪುರದ. ಇಂಥ ನೆಲದಲ್ಲಿ ಹುಲಿಮನೆ, ಗಣಪತಿ ಮತ್ತು ಅವರ ಗೆಳೆಯರು, ಒಂದು ನಾಟಕೋತ್ಸವ ಸಂಸ್ಕೃತಿ ಉತ್ತರ ಕನ್ನಡದಲ್ಲಿ ಆಲ್ಮೋಸ್ಟ್ ಇಲ್ಲವೇ ಇಲ್ಲ, ಎಲ್ಲೂ ಆಗ್ತಾ ಇಲ್ಲ. ಒಂದು 10 ವರ್ಷಗಳಿಂದ ನಾನು ನೋಡಿದಾಗೆ ದೊಡ್ಡ ನಾಟಕೋತ್ಸವ ಇಲ್ಲ, ಆಗೇ ಇಲ್ಲ. ಪ್ರತಿ ವರ್ಷ 2-3 ದಿನಗಳ ನಾಟಕೋತ್ಸವವನ್ನು ಹುಲಿಮನೆ, ಗಣಪತಿ ಮತ್ತು ಅವರ ಗೆಳೆಯರೆಲ್ಲ ಸೇರಿ ಹಮ್ಮಿಕೊಂಡಿದ್ದಾರಲ್ಲ, ನಿಜವಾಗೂ ಇದು ಅಭಿನಂದನೆ. ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು.
ಇನ್ನು ಹುಲಿಮನೆ ಸೀತಾರಾಮ್ ಶಾಸ್ತ್ರಿ, ಉತ್ತರ ಕನ್ನಡ ಕಂಡ ಒಂದೇ ಒಂದು ಮೊಟ್ಟ ಮೊದಲ ಮತ್ತು ಸದ್ಯದ ಮಟ್ಟಿಗೆ ಕೊನೆಯ ವ್ಯಾಪಾರಿ ನಾಟಕ ತಂಡ ಕಂಪ್ನಿಯನ್ನು ಕಟ್ಟಿದವರು ಹುಲಿಮನೆ ಸೀತಾರಾಮ್ ಶಾಸ್ತ್ರಿ ಅವರು. ಭಂಗಿಯಿಂದ ಶುರುವಾದ ಅವರ ಆ ಬದುಕು ಬಂಗಾರದಲ್ಲಿ ಕೊನೆಯಾಗಿದ್ದ ದೊಡ್ಡ ಒಂದು ವಿಸ್ತಾರವಾದ ಅವ್ರ ಬದುಕಿದೆಯಲ್ಲ, ಅದೇ ಒಂದು ದೊಡ್ಡ ನಾಟಕ. ಅವ್ರ ಕುರಿತಾದ 2 ಪುಸ್ತಕಗಳು ಬಂದಿದೆ. 2 ಪುಸ್ತಕ ಓದಿದರೆ ಅವರು ಒಂದು ರಂಗಭೂಮಿಯನ್ನು ಹೇಗೆ ಬದುಕಿದ್ರು, ಅದನ್ನು ಹೇಗೆ ಉಸಿರಾಡಿಕೊಂಡ್ರು, ಅದರ ರಾಜಕೀಯ ನೋಡಿದರು, ಅದರ ಕಷ್ಟ ನೋಡಿದರು. ಈ ಇಡೀ ಅವರ ಬದುಕನ್ನು ನೋಡ್ಕೊಂಡು ಹೋದರೆ ಆ ಬರೀ ಕಷ್ಟಗಳೇ ಕಾಣ್ತವೆ ಹೊರತು ಸುಖ ಎಲ್ಲೂ ಕಾಣೋದೇ ಇಲ್ಲ. ಎಲ್ಲೋ ಒಂದು ಕಡೆ ಭಂಗಿ ಸೇರ್ತಾ ಇದ್ದ ಮನುಷ್ಯ ಓದೋದಕ್ಕಂತ ಎಲ್ಲೋ ಹೋಗಿ ಸಂಸ್ಕೃತ ಓದಬೇಕು ಅಂತ ಅಲ್ಲಿ ಹೋಗಿ ಅಲ್ಲೆಲ್ಲೋ ಮೈಸೂರಲ್ಲಿ ಓದಿ ಅಲ್ಲಿ ನಾಟಕ ತಂಡ ಕಟ್ಟಿ, ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಅವರು ಯಾವ ನಾಟಕ ತಂಡದಲ್ಲಿ ಆ್ಯಕ್ಟ್ ಮಾಡ್ತಿದ್ರೋ ಆ ನಾಟಕದ ಬಗ್ಗೆ ವಿಮರ್ಶೆನ ಬೇರೆಯವ್ರ ಹೆಸರಿನಲ್ಲಿ ಅವರೇ ಬರಿತಿದ್ರು. ಇದು ಈ ವಿಮರ್ಶೆ ವಿಷಯ ಬಂದಾಗ ಒಂದು ವಿಷಯ ಹೇಳ್ಬಿಡ್ತೀನಿ. ಈಗ ನಾಟಕದ ಬಗ್ಗೆ ವಿಮರ್ಶೆ ಬರೆಯೋರಂತೂ ಇಲ್ಲವೇ ಇಲ್ಲ. ಯಾರು ನಾಟಕ ನೋಡಿ ನಿಮ್ಮ ನಾಟಕ ಹೆಂಗಾಯಿತು ಅಂತ ಹೇಳೋರು ಇಲ್ಲ, ಮಾತಾಡೋರು ಇಲ್ಲ. ನಾವು ನಾಟಕ ಮಾಡಿದವರು ನಮ್ಮ ನಾಟಕ ಎದುರಿಗೆ ಬಂದೆ ಚಲೋ ಆಯ್ತಾ ಅಂತ ಹೇಳ್ಬಿಟ್ಟು ಭಾಳ ಸಂತೋಷದಿಂದ ಇರ್ತವೆ. ಆದರೆ ನಾಟಕದಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ಕೂಡ ಸೂಚಿಸುವವರು ಕೂಡ ಇಲ್ಲ. ಪತ್ರಿಕೆಗಳಂತೂ ನಾಟಕದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಪತ್ರಿಕೆಗಳಲ್ಲಿ ಕಾಲಮ್ಗಳೇ ಇಲ್ಲ. 1-2 ಪತ್ರಿಕೆ ಬಿಟ್ಟರೆ ನಾಟಕದ ಬಗ್ಗೆ ಯಾರೂ ಏನನ್ನು ಬರೆಸೋದೂ ಇಲ್ಲ. ಇಂಥ ಸ್ಥಿತಿಯಲ್ಲಿ ಹುಲಿಮನೆ ಶಾಸ್ತ್ರಿಗಳು ಆ ಕಾಲದಲ್ಲಿ ಅವರ ನಾಟಕಗಳ ವಿಮರ್ಶೆನ ಅದರ ಒಳಿತು ಕಟಕುಗಳ ಬಗ್ಗೆ ಅವರೇ ಒಳಗಿನಿಂದ ಬೇರೆ ಹೆಸರಲ್ಲಿ ಬರೀತಿದ್ರು. ಇಂಥ ಇಂಟ್ರೆಸ್ಟಿಂಗ್ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಕೊನೆಗೆ ರಜಾಕಾರರ ಹಾವಳಿಯಲ್ಲಿ ಅವರ ನಾಟಕ ತಂಡ ತುತ್ತಾಗದೇ ಇದ್ದಿದ್ದರೆ ಬಹುಶಃ ಕರ್ನಾಟಕ ಕಂಡ ಬಹುದೊಡ್ಡ ಕಂಪನಿಗಳಲ್ಲಿ ಹುಲಿಮನೆ ಸೀತಾರಾಮ್ ಶಾಸ್ತ್ರಿ ಅವರ ಜೈ ಕರ್ನಾಟಕ ನಾಟಕ ತಂಡ ದೊಡ್ಡ ಹೆಸರಿನಲ್ಲಿ ನಿಲ್ತಿತ್ತು. ಅವ್ರನ್ನು ಕೂಡ ನಾನು ನೋಡಿದ್ದು ನಮ್ಮ ಅಜ್ಜಿಯವ್ರ ಜೊತೆನೆ. ನಾವು ಅಜ್ಜನವ್ರ ಹತ್ರ ಬರ್ತಿದ್ರು, ಅವರು ತುಂಬ ಹೊತ್ತು ಮಾತಾಡ್ತಿದ್ರು. ಅವರ ಅನೇಕ ಕಥೆಗಳನ್ನು ನಾನು ಕಾಲೇಜಿನ ಮೊದಲ ವರ್ಷಗಳಲ್ಲಿ ಕೆಲವು ಜನ ಇರುವಾಗ ಇಲ್ಲಿ ನೋಡಿದ್ದಾನೆ. ಇಂಥ ಒಂದು ಹುಲಿಮನೆ ಸೀತಾರಾಮ ಶಾಸ್ತ್ರಿ ಅವರಿಂದ ಹುಟ್ಟಿದ ಒಂದು ಜರಿ ಹರಿದು ಈಗ ಅವರ ನೆನಪಿನ ಒಂದು ನಾಟಕೋತ್ಸವಕ್ಕೆ ಬಂದು ನಿಂತಿದೆ. ಮತ್ತು ಇದು ಹರಿತಾನೆ ಇರೋದಕ್ಕೆ ನಾವೆಲ್ಲ ಮತ್ತೆ ಹುಲಿಮನೆ ಸೀತಾರಾಮ ಶಾಸ್ತ್ರಿ ಪ್ರತಿಷ್ಠಾನಕ್ಕೆ ಕೃತಜ್ಞರಾಗಬೇಕು ಮತ್ತು ನಾವು ಕೃತಜ್ಞರಾಗಿ ಇರೋಣ. ಸಿದ್ದಾಪುರಕ್ಕೆ ಇನ್ನೊಂದು ದೊಡ್ಡ ಹೆಗ್ಗಳಿಕೆ ಇದೆ. ಯಾಕಂದರೆ ಉತ್ತರ ಕನ್ನಡದಲ್ಲಿ ನಾಟಕವನ್ನು ವ್ಯಾವಸಾಯಿಕವಾಗಿ ವೃತ್ತಿಪರವಾಗಿ ತಗೊಂಡ 2 ತಂಡಗಳಿವೆ ಈಗ ಸದ್ಯ. ಒಂದು ಒಡ್ಡೋಲಗ ಮತ್ತು ಒಂದು ರಂಗಸೌಗಂಧ, 2 ಇರೋದು ಸಿದ್ದಾಪುರದಲ್ಲೇ. ಬೇರೆ ಎಲ್ಲೂ ಕೂಡ ನಾವು ಒಂದು ಕೆಲವು ವರ್ಷ ನಮ್ಮ ಮಕ್ಕಳ ನಾಟಕದ ರಂಗಭೂಮಿ ತಂಡ ಕಟ್ಕೊಂಡು ಮಾಡಿದ್ವಿ, ರೆಪರ್ಟ್ರಿ ನಡೆಸಿದ್ವಿ. ಅದನ್ನು ಬಿಟ್ಟರೆ ಈ ಥರ ಸಾಂಪ್ರದಾಯಿಕ ಅಲ್ಲದ ನಾಟಕಗಳನ್ನು, ಹೊಸ ಥರದ ನಾಟಕಗಳನ್ನು ಇಟ್ಕೊಂಡು ಹೊರಟಂಥ ನಾಟಕ 2 ರೆಪರ್ಟ್ರಿಗಳಿದು ಇರೋದು. ಮತ್ತು 2 ರೆಪರ್ಟ್ರಿಗಳು ಅಷ್ಟೇ ನಿಷ್ಠವಾಗಿ ಜನರ ಹತ್ತಿರ ಹೋಗಿ ಕೆಲಸ ಮಾಡ್ತಿವೆ. ಅದಕ್ಕಾಗಿ ಕೂಡ ಸಿದ್ದಾಪುರಕ್ಕೆ ಹೆಗ್ಗಳಿಕೆಗಳು ಸಲ್ಲಬೇಕು. ಇಷ್ಟಲ್ಲದೆ ನಾನು ಸಿದ್ದಾಪುರದ್ದೇ ಒಂದು ನಾಟಕದ ಉಲ್ಲೇಖ ಮಾಡದಿದ್ದರೆ ಅಪೂರ್ಣ ಆಗ್ತದೇನೋ. ಸಿದ್ದಾಪುರದ್ದೇ ಆದ ಸಿದ್ದಾಪುರ ಶಿರ್ಸಿಯ ಹಿನ್ನೆಲೆಯ ಒಂದು ಅತ್ಯುತ್ತಮವಾದ ಒಂದು ನಾಟಕವನ್ನು ಗೌರೀಶ್ ಕಾಯ್ಕಿಣಿಯವರು ಬರೆದರು. ಆ ನಾಟಕದ ಹೆಸರು ದೇವಿ ಕೊಟ್ಟ ಬೆಳಕು. ಆಗ ಬ್ರಿಟಿಷರು ಕರ ತಗೊಳ್ತಿದ್ದ ಕಾಲ, ಮನೆಗೆ ಹೋಗಿ ಜಪ್ತಿ ಮಾಡ್ತಿದ್ದ ಕಾಲದಲ್ಲಿ ಬ್ರಿಟಿಷರು ಪೊಲೀಸರ ಮುಖಾಂತರ ಮನೆಗಳನ್ನು ಜಪ್ತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾಗೇಶ್ ಹೆಗಡೆ ಅಂತ ಅನಿಸುತ್ತೆ ಮೋಸ್ಟ್ಲಿ. ಅಂಥವ್ರ ಮನೆಯಲ್ಲಿ ಒಬ್ಬಳು ಹಸಲರ ದೇವಿ ಅಂತ ಒಬ್ಬಳು ಹೆಂಗಸಿರ್ತಾಳೆ. ಅವಳು ಅವ್ರ ಮನೆ ಕೆಲಸಕ್ಕಿದ್ದಂಥ ಹೆಂಗಸು. ಅವರ ಎಲ್ಲ ಬಂಗಾರವನ್ನು ಈ ಜಪ್ತಿಗೆ ಬರೋ ಹೊತ್ತಿಗೆ ಅವರು ದೇವಿಯ ಕೈಲಿ ಕೊಡ್ತಾರೆ. ಆ ದೇವಿಯ ಬಂಗಾರವನ್ನು ಹೂತು ಹಾಕಿ ಜತನದಿಂದ ಜೋಪಾನ ಮಾಡಿ ಅವರು ಮತ್ತೆ ಜೈಲಿಂದ ಬಂದ ಮೇಲೆ ಅದನ್ನು ಅವರಿಗೆ ತಿರುಗಿ ಕೊಡ್ತಾಳೆ. ಇಂಥ ಒಂದು ಪ್ರಾಮಾಣಿಕವಾದ ಮತ್ತು ಒಂದು ಬದುಕಿನ ಬಗ್ಗೆ ತುಂಬ ಪ್ರೀತಿಯನ್ನು ಇಟ್ಕೊಂಡಂಥ ದೇವಿಯ ಕಥೆಯನ್ನು ಇಟ್ಕೊಂಡು ಗೌರೀಶ್ ಕಾಯ್ಕಿಣಿ ಅವರು ದೇವಿ ಕೊಟ್ಟ ಬೆಳಕು ಅಂತ ನಾಟಕ ಬರೆದಿದ್ದಾರೆ. ಅದು ಕೂಡ ಸಿದ್ದಾಪುರದ ನೆಲದ್ದೇ. ಹೀಗೆ ಸಿದ್ದಾಪುರ ತಾನು ಬ್ರಿಟಿಷರ ಜೊತೆ ಕರ್ನಿರಾಕರಣೆ ಚಳವಳಿಯಲ್ಲಿ
ಜೊತೆಯಾಗಿ ಹೋದರ ಜೊತೆ ಹುಲಿಮನೆ ಸೀತಾರಾಮ ಶಾಸ್ತ್ರಿಗಳು ಕೂಡ ಅವರಿಗೆ ಚುರುಕು ಹುಟ್ಟಿಸುವಂಥ ನಾಟಕಗಳನ್ನು ಮಾಡಿದರು, ಬರೆದರು. ಅವರೇ ಇದರಲ್ಲಿ ಒಮ್ಮೆ ಬರುತ್ತೆ, ಒಬ್ಬ ಪೊಲೀಸ್ ಬಂದುಬಿಡ್ತಾನೆ, ನಾಟಕ ನಿಲ್ಲಿಸಿ ಅಂತ ಬರ್ತಾನೆ. ಆವಾಗ ಹೆಂಗಿದೆ ಪ್ರೇಕ್ಷಕರು ಮತ್ತು ನಾಟಕದವರ ಸಂಬಂಧ ತುಂಬ ಅದ್ಭುತವಾಗಿದ್ದಾನೆ. ನಾನು ತುಂಬ ಬೇರೆ ಕಡೆ ಇದನ್ನು ಕೋಟ್ ಮಾಡಿದ್ದಾನೆ. ಪೊಲೀಸರು ಬಂದು ಗಲಾಟೆ ಮಾಡಿದರೆ ಪ್ರೇಕ್ಷಕರು ಬಂದು ಪೊಲೀಸರನ್ನು ಓಡಿಸ್ತಾರೆ, ನೀವು ಯಾಕೆ ಅವ್ರನ್ನ ನಮ್ಮ ನಾಟಕ ತಡೆ ಹಿಡಿತೀರಿ ಅಂತ ಹೇಳ್ಬಿಟ್ಟು. ಮೊನ್ನೆ ನಾವು ಬೇರೆ ಒಂದು ಊರಿನಲ್ಲಿ ಒಂದು ನಾಟಕ ನಡೆಯುವಾಗ ಯಾವುದೋ ಒಂದು ತಂಡ ನಾಟಕವನ್ನು ನಿಲ್ಲಿಸೋಕೆ ಬಂದರೆ ಅದನ್ನು ಪ್ರೇಕ್ಷಕರು ತಡೆಯೋದಿರಲಿ, ಪ್ರೇಕ್ಷಕರು ನಾಟಕ ಹಾಲ್ ಬಿಟ್ಟು ಹೋದರು. ಇದು ನಾವು ರಂಗಭೂಮಿ ಮತ್ತು ಪ್ರೇಕ್ಷಕರ ನಡುವಿನ ಸಂಬಂಧ, ಈಗಿನ ಸಂಬಂಧವನ್ನು ಹೇಳ್ತಾ. ಆಗ ಆ ಸಂಬಂಧ ಹಾಗಿರಲಿಲ್ಲ. ಇಡೀ ಸಮುದಾಯ, ಇಡೀ ಊರು ನಾಟಕ ತಂಡ ಜೊತೆ ಇತ್ತು, ನಾಟಕ ತಂಡ ಜೊತೆ ಸೇರ್ಕೊಳ್ತಿತ್ತು. ಮತ್ತೆ ಅಂಥದ್ದೇ ಕಾಲ ಬಂದಿದೆ. ನಾವು ರಂಗಭೂಮಿ ನಿಜವಾಗೂ ಸತ್ಯವನ್ನು ಹೇಳುವ ಅಸ್ತ್ರ. ಯಾವುದನ್ನು ನಾವು ಕೆಲವು ಸಾರಿ ನೇರವಾಗಿ ಹೇಳೋದಕ್ಕಾಗೋದಿಲ್ವೋ ಅದನ್ನು ರಂಗಭೂಮಿಯ ಮುಖಾಂತರ ಹೇಳೋದಕ್ಕೆ, ಅದನ್ನು ಪ್ರತಿಮೆಗಳ ಮೂಲಕ, ರೂಪಕಗಳ ಮೂಲಕ ಹೇಳೋದಕ್ಕೆ ಸಾಧ್ಯ ಆಗ್ತದೆ. ಅಂಥ ರಂಗಭೂಮಿಯನ್ನು ಪೋಷಿಸಬೇಕಾದ್ದು, ಅದನ್ನು ಗಟ್ಟಿಗೊಳಿಸ್ಬೇಕಾದ್ದು ನಮ್ಮ ಕರ್ತವ್ಯ. ನಾವೇನು ಭಾಳ ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ. ನಾವು ಬಂದು ನಾಟಕ ನೋಡಿದರೆ ಸಾಕು. ಆ ನಾಟಕ ಮಾಡೋರಿಗೆ ಒಂದು ಹುರುಪು ಬರುತ್ತೆ, ಖುಷಿ ಆಗ್ತದೆ. ಅವರು ಮತ್ತೊಂದಿಷ್ಟು ನಾಟಕಗಳನ್ನು ಮಾಡೋದಕ್ಕೆ ಪ್ರೇರೇಪಿಸ್ತದೆ. ನಾವೆಲ್ಲ ಮತ್ತೆ ರಂಗಭೂಮಿಯ ಕುರಿತು ಮಾತಾಡೋಣ, ಒಟ್ಟಿಗೆ ಕೂತು ಇಡೀ ಸಮುದಾಯ ರಂಗಭೂಮಿಯವ್ರ ಜೊತೆ ನಿಲ್ಲಲಿ. ನಾವು ನಾಟಕವ್ರ ಜೊತೆ ನಿಲ್ಲೋಣ, ಅವ್ರು ನಮಗೆ ನಾಟಕ ಕೊಡಲಿ, ನಾವು ಅವ್ರ ಜೊತೆ ಮಾತಾಡೋಣ, ಅವ್ರನ್ನ ಪ್ರೀತಿಸೋಣ ಅಂತ ಹೇಳ್ಬಿಟ್ಟು ನನ್ನ ಮಾತುಗಳನ್ನು ಮುಗಿಸ್ತಾರೆ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ಕಿರಣ್ ಭಟ್ರವರಿಗೆ. ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ರಂಗಸೌಗಂಧ ತಂಡ ಈಗ 4 ವರ್ಷಗಳ ಹಿಂದೆ ಮಗೆಗಾರ್ ಶ್ರೀಪಾದ್ ಹೆಗಡೆ ಅವರು ಬರೆದಂಥ ದೇವಿಯ ದೀವಿಗೆ ಎನ್ನುವಂತಹ ನಾಟಕವನ್ನು ಆಡಿದ್ವಿ. ರಾಜ್ಯಾದ್ಯಂತ ಅದು ತುಂಬ ಒಳ್ಳೆಯ ಹೆಸರನ್ನು ಮಾಡಿತ್ತು. ಜಯಂತ್ ಕಾಯ್ಕಿಣಿಯವರು ಬರೆದದ್ದೇ ಅದೇ ಮೂಲ ಕಥನ, ದೇವಿಯ ದೀವಿಗೆ ಅಂತ ಶ್ರೀಪಾದ್ ಹೆಗಡೆ ಅವರು ಬರೆದಿದ್ದು. ಧನ್ಯವಾದಗಳು ಕಿರಣ್ ಭಟ್ರವರಿಗೆ. ಇದೀಗ ಇಂದಿನ ಸಭೆಯ ಸಮಾರೋಪದ ನುಡಿಗಳನ್ನು ಆಡಬೇಕಾಗಿ ಸ್ಥಳೀಯ ರಂಗವಿಮರ್ಶಕರು, ಕಲಾ ಪೋಷಕರು ಆದಂಥ ಶ್ರೀಯುತ ಗೋಪಾಲ್ ಹೆಗಡೆ ಹುಲಿಮನೆಯವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಗ್ರಾಮ ದೇವತೆ ಆದಂತಹ ದುರ್ಗಾನಾಯಕನಿಗೆ ವಂದಿಸಿ, ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇರುವಂಥ ರಂಗಕರ್ಮಿಗಳು, ವಿಮರ್ಶಕರು ಆದಂಥ ಕಿರಣ್ ಭಟ್ರವರೇ, ರಂಗದ ಸೌಗಂಧದ ಅಧ್ಯಕ್ಷರಾದಂಥ ಗಣಪತಿ ಹೆಗಡೆ ಹುಲಿಮನೆಯವರೇ, ನಾಟಕ ನೋಡಲು ಆಸಕ್ತಿಯಿಂದ ಬಂದಿರುವಂಥ ಎಲ್ಲ ಪ್ರೇಕ್ಷಕ ವರ್ಗದವರೇ ಹಾಗೂ ಸಭಿಕರೇ, ಜಗದೀಶನಾಡುವ ಜಗವೇ ನಾಟಕ ರಂಗ ಅಂತ ಒಂದು ಸಿನಿಮಾ ಗೀತ ಇದೆ. ನಾವೆಲ್ಲ ಜಗದೀಶನಾಡುವಂಥ ನಾಟಕದಲ್ಲಿ ನಿತ್ಯವೂ ಪಾತ್ರವನ್ನು ವಹಿಸುವಂಥವರು. ಆದರೆ ಆ ನಮ್ಮ ಜೀವನದ ನಾಟಕಕ್ಕೆ ಮುಂದಿನ ದೃಶ್ಯ ಯಾವುದು ಅಂತ ಗೊತ್ತಿರೋದಿಲ್ಲ, ಅಂಕದ ಪರದೆ ಯಾವಾಗ ಬೀಳ್ತದೆ ಅಂತ ಗೊತ್ತಾಗೋದಿಲ್ಲ. ಹೀಗೆ ಅನವರತವೂ ಅನುಗಾಲವೂ ಪಾತ್ರವನ್ನು ಜಗತ್ತು ಮುನ್ನಡೆಸ್ತಾ ಇರ್ತದೆ, ನಾವು ಅದರಲ್ಲಿ ಲೀನರಾಗಿ ಇರ್ತೇವೆ. ಹಾಗಾದರೆ ಈ ಮಧ್ಯದಲ್ಲಿ ಈ ನಾಟಕ ಯಾಕೆ ಅಂತ ಪ್ರಶ್ನೆ ಬಂದರೆ, ಈ ಜಗತ್ತೆಂಬ ನಾಟಕದಲ್ಲಿ ಕುಡಿಯುವಂತಿರುವ ನಮ್ಮಂಥವರಿಗೆ ವಿಶ್ರಾಂತಿ ಮತ್ತು ಮನೋರಂಜನೆಗಾಗಿ ಈ ನಾಟಕ ಹುಟ್ಟಿಕೊಂಡಿತು. ಜೊತೆಯಲ್ಲಿ ಈ ನಾಟಕದ ಕಲಾ ಮಾಧ್ಯಮದಿಂದ ನೀತಿಯ ಮಾತುಗಳು, ಮೌಲ್ಯಯುತವಾದಂಥ ವಿಚಾರಗಳು ನಾವು ತಿಳ್ಕೊಳ್ಬೇಕಾದಂಥ ಒಂದು ಮುಖ್ಯ ಅಂಶವೂ ಕೂಡ ಆಗಿರ್ತದೆ. ಆ ದೃಷ್ಟಿಯಿಂದ ಈ ನಾಟಕಗಳು ಒಂದು ಕಲಾ ಮಾಧ್ಯಮವಾಗಿ ಹುಟ್ಟಿ ಬಂದಿದ್ದು. ಮರಾಠ ಸಾಮ್ರಾಜ್ಯದಲ್ಲಿ ಮರಾಠಿಗರು ಸಂಗೀತ ನಾಟಕವನ್ನು ಆಡ್ತಿದ್ದರಂತೆ. ನಮ್ಮ ಮೈಸೂರು ರಾಜ್ಯದಲ್ಲಿ ಅಂದಿನಲ್ಲಿ ಪ್ರಪ್ರಥಮವಾಗಿ ಈ ನಾಟಕವನ್ನು ಕನ್ನಡದಲ್ಲಿ ಪ್ರಾರಂಭ ಮಾಡಿದವರು ಆದ್ಯ ರಂಗಾಚಾರ್ಯ ವರದಾಚಾರ್ಯ ಎನ್ನುವರು. ಬಹುಶಃ 1900 ಆಸ್ಪಾಸ ಇಸ್ವಿಯಲ್ಲಿ ಇರಬೇಕು. ಅವರು ಭಾಳ ದೊಡ್ಡ ಪ್ರಸಿದ್ಧ ನಟರು, ದೊಡ್ಡದಾದಂಥ ಕಂಪನಿಯನ್ನು ಕಟ್ಟಿ ಸಂಗೀತ ನಾಟಕ, ಆ ಕಾಲದಲ್ಲಿ ಮರಾಠಿಯಿಂದ ಬಂದಂಥ ಸಂಗೀತ, ಅದೇ ಸಂಗೀತವನ್ನು ನಾಟ್ಯ ಸಂಗೀತ ಅಂತಲೇ ಹೆಸರು. ವರದಾಚಾರ್ಯರು ತುಂಬ ಪ್ರಸಿದ್ಧಿಯನ್ನು ಪಡೆದರು. ಈ ಸಂದರ್ಭದಲ್ಲಿ ಹುಲಿಮನೆ ಗಣಪತಿ ಹೆಗಡೆಯವರು ನಮ್ಮ ಭಾಗದಲ್ಲಿ, ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ರಂಗ ಸೌಗಂಧವನ್ನು ಕಟ್ಟಿ ಬೆಳೆಸಿದ್ದಾರೆ.
ಅದರಂತೆ ಒಡ್ಡೋಲಗ ಸಂಸ್ಥೆ ನಮ್ಮ ತಾಲೂಕಿನಲ್ಲಿ ಬೆಳೆದಿದೆ. ಜಿಲ್ಲಾ ಮಟ್ಟದಲ್ಲಿ ಮುಂಚಿಕೆರೆಯಲ್ಲಿದೆ, ಸಾಗರದ ರಂಗಾಯಣ ಇದೆ, ಆಮೇಲೆ ನೀನಾಸಮ್ಮ ರಂಗಾಯಣ ಮೈಸೂರು. ಈ ನಾಟಕಕ್ಕೂ ವೃತ್ತಿ ನಾಟಕಕ್ಕೂ ತುಂಬ ವ್ಯತ್ಯಾಸ. ಆ ದೃಷ್ಟಿಯಿಂದ ಈ ನಾಟಕವನ್ನು ನೋಡಬಾರ್ದು. ಈಗ ರಂಗೋತ್ಸವವನ್ನು 3 ದಿನ ನಾವಿಲ್ಲಿ ಆಚರಿಸ್ತಾ ಇದ್ದೇವೆ. ಆದರೆ ಈಗ ಶಿರ್ಸಿಯಲ್ಲಿ ಪ್ರತಿದಿನ 6 ಶೋ, 3 ನಾಟಕ ಕಂಪನಿಗಳು 2 ಶೋವನ್ನು ಮಾಡ್ತವೆ. ಆ ನಾಟಕವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ನಾಟಕವನ್ನು ನೋಡಿದರೆ ಬಹುಶಃ ಬಹಳ ಜನರಿಗೆ ಹಿಡಿಸಲಿಕ್ಕಿಲ್ಲ. ಇಲ್ಲಿ ಒಂದು ವೈಚಾರಿಕತೆ, ಸಾಹಿತ್ಯ, ಸಂಜ್ಞಾಪೂರ್ವಕವಾದಂಥ ಅಭಿನಯ, ಮಾತುಗಾರಿಕೆ ಎಲ್ಲ ಇರುವುದರಿಂದ ಸ್ವಲ್ಪ ಸೂಕ್ಷ್ಮವಾದಂಥ ಬುದ್ಧಿ ಬೇಕಾಗ್ತದೆ. ಈ ರಂಗಸಂಘದ ಅಧ್ಯಕ್ಷರು ನಿರ್ದೇಶಕರಾದಂಥ ಗಣಪತಿ ಹೆಗಡೆಯವರು ಸೀತಾರಾಮ ಶಾಸ್ತ್ರಿ ಹುಲಿಮನೆಯವರ ತಮ್ಮನ ಮೊಮ್ಮಗ. ಹುಲಿಮನೆ ಸೀತಾರಾಮ ಶಾಸ್ತ್ರಿಯವರ ಪರಿಚಯ, ಸ್ವಲ್ಪ ಮಟ್ಟಿನ ಒಡನಾಟ ನನಗಿತ್ತು. ನಾನು ಭಾಳ ಹುಡುಗ ಪ್ರಾಯದವಾಗ, ನನಗಿಂತ ಒಂದು 45-50 ವರ್ಷನೇ ಹಿರಿದವರು. ನಾವು ವಾಜಗದ್ದೆಯಲ್ಲಿ ಒಂದು ನಾಟಕವನ್ನು ಮಾಡಬೇಕು ಅಂತ ನಾವೆಲ್ಲ ಹುಡುಗರು, ಆವಾಗ 20-22 ವರ್ಷ ಹುಡುಗರು ಮಾಡಬೇಕು ಅಂತ ನಿರ್ಣಯ ಮಾಡಿದಾಗ ಸೀತಾರಾಮ ಶಾಸ್ತ್ರಿಗಳು ನನಗೆ ಸಿದ್ದಾಪುರದಲ್ಲಿ ಭಂಡಾರಕರ ಅಂಗಡಿಯಲ್ಲಿ ಸಿಕ್ಕರು. ಅಲ್ಲಿ ಬರ್ತಿದ್ರು ಅವರು. ನಮ್ಮ ಕಿರಾಣಿ ಅಂಗಡಿ ಇದ್ದೇನೆ. ಅವ್ರು ಮಾತಾಡ್ತಾ ಕೇಳಿದೆ ನಾನು, ನಾವು ನಾಟಕ ಮಾಡಬೇಕು ಅಂತ ಹೇಳಿದ್ದೇವೆ, ನಿರ್ದೇಶನಕ್ಕೆ ಬರ್ತೀರಾ ನೀವು ಅಂತ. ಖಂಡಿತ ಬರ್ತೇನೆ ಅಂತ ಹೇಳಿದರು. ಹಾಗೆ ನಾವೆಲ್ಲ ನಾಟಕ ಪಾತ್ರ ಹಂಚಿಕೊಂಡು ಅವರನ್ನು ಕರೆಸಿದ್ವಿ. ಅವರು ಮೊದಲನಾಗಿ ಹೇಳಿದ್ದು ಏನಂದರೆ, ನಾಟಕವನ್ನು ಮಾತನ್ನು ಗಟ್ಟಿ ಹಾಕುವಾಗಲೇ ಭಾಳ ಎಚ್ಚರಿಕೆ ವಹಿಸಬೇಕು. ಈ ದಾಟಿಯಲ್ಲಿ ಮಾತನ್ನು ಗಟ್ಟಿ ಹಾಕಬೇಕು, ವ್ಯಾಕರಣ ಶುದ್ಧವಾಗಿರಬೇಕು, ಉಚ್ಚಾರವಾಗಿರುವ ಹ್ರಸ್ವ ದೀರ್ಘ ಎಲ್ಲ ಸರಿಯಾಗಿರಬೇಕು, ಎಲ್ಲಿ ಏರಿಸಿ ಮಾತಾಡಬೇಕು, ಎಲ್ಲಿ ಇಳಿಸಿ ಮಾತಾಡಬೇಕು ಅನ್ನೋದನ್ನು ಮಾತು ಗಟ್ಟಿ ಹಾಕುವಾಗಲೇ ರೂಢಿ ಮಾಡಿಕೊಳ್ಬೇಕು. ಆದ್ದರಿಂದ ನಾನು ಅದನ್ನು ಪ್ರಥಮವಾಗಿ ನಿಮಗೆ ಹೇಳ್ಕೊಡ್ತೇನೆ, ಆಮೇಲೆ ನೀವು ಅದನ್ನು ಗಟ್ಟಿ ಮಾಡಿಕೊಳ್ಳಿ, ಆಮೇಲೆ ನಾನೊಂದು 20 ದಿನ ತಡೆದು ಬರ್ತೇನೆ ಅಂತ ಹೇಳಿದರು. 4 ದಿನ ನಮ್ಮ ಮನೆಯಲ್ಲಿಯೇ ಇದ್ದು ನಮಗೆ ಅಂದಿನ ಪಾತ್ರ ಮಾಡಿರತಕ್ಕಂಥ ಎಲ್ಲರಿಗೂ ನಾಟಕದ ಮಾತನ್ನು ಹೇಗೆ ಗಟ್ಟಿ ಹಾಕಬೇಕು ಅಂತ ಹೇಳಿಕೊಟ್ರು. ಆಮೇಲೆ ನಾವು ಅವರು ಕರೀಲಿಕ್ಕೆ ಹೋದಾಗ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ, ಹಾಗಾಗಿ ಅವರು ಬರಲಿಲ್ಲ. ಆ ನಾಟಕವನ್ನು ನಾವು ಆರ್.ಪಿ. ಹೆಗಡೆಯವರ ನಿರ್ದೇಶನದಲ್ಲಿ ಆ ನಾಟಕವನ್ನು ನಾವು ಮಾಡಿದ್ದೆವು. ಸೀತಾರಾಮ ಶಾಸ್ತ್ರಿಗಳು 4 ದಿನ ನಮ್ಮ ಮನೆಯಲ್ಲಿ ಇದ್ದಾಗ ಅವರು ತಮ್ಮ ನಾಟಕ, ತಮ್ಮ ಜೀವನ ಚರಿತ್ರೆಯ ಕಥೆಯನ್ನೆಲ್ಲ ನನ್ನ ಹತ್ರ ಹೇಳಿದರು. ಭಾಳ ಉದ್ದಾಗೋದು, 1-2 ನಿಮಿಷದಲ್ಲಿ ಅವರ ಜೀವನ ಚರಿತ್ರೆ ನನಗೆ ಗೊತ್ತಿದ್ದ ವಿಷಯವನ್ನು ಹೇಳ್ತೇನೆ. ಅವರು 1906ರಲ್ಲಿ ಹುಟ್ಟಿದವರು. ಕೆರೆಮನೆ ಶಿವರಾಮ ಹೆಗಡೆಯವರು ಅದೇ ಇಸ್ವಿಯಲ್ಲಿ ಹುಟ್ಟಿದವರು. ಅವರು 1918ನೇ ಇಸ್ವಿಯಲ್ಲಿ ತಮ್ಮ 12ನೇ ವರ್ಷಕ್ಕೆ ಮನೆ ಬಿಟ್ಟು ಬೆಂಗಳೂರಿಗೆ ಹೋಗ್ತಾರೆ. ಕಾರಣ ಏನು ಅಂತ ಕೇಳಿದರೆ, ಮುಡ್ಕಣಿ ನಾರಾಯಣ ಹೆಗಡೆಯವರ ಯಕ್ಷಗಾನ ವೇಷ ಆ ಕಾಲದಲ್ಲಿ ಪ್ರಸಿದ್ಧ. ಅವರು ಕುಣಿಯುವುದನ್ನು ನೋಡಿ ತಾನೂ ಕಲಾವಿದನಾಗಬೇಕು, ಅವರ ಭಾವ ಪ್ರದರ್ಶನ, ನಾಟ್ಯ ಎಲ್ಲ ತುಂಬ ಸುಂದರವಾದದ್ದು ಮುಡ್ಕಣಿ ನಾರಾಯಣ ಹೆಗಡೆಯವರದ್ದು. ತಾನೂ ನಟನಾಗಬೇಕು ಅನ್ನುವಂಥ ಹಂಬಲ ಅವ್ರಲ್ಲಿ ಬಂತು. ಗುಡ್ಡಕ್ಕೆ ಹೋಗಿ ಕುಣಿತಿದ್ರಂತೆ. ಆಮೇಲೆ ಒಂದು ದಿನ ಮನೆಯಲ್ಲಿ ಸುದ್ದಿ ಹೇಳಿದೇನೆ, ಆ ಕಾಲದಲ್ಲಿ ಎತ್ತಿನ ಗಾಡಿ, ಬ್ಯಾಡಿಗೆ ವ್ಯಾಪಾರ, ಶಿರ್ಸಿ ಸಿದ್ದಾಪುರದಲ್ಲೂ ಅಡಿಕೆ ವ್ಯಾಪಾರ ಇಲ್ಲ. 1918ನೇ ಇಸ್ವಿಯಲ್ಲಿ ಐನ್ಕೆ ಯಂಗಸುಬ್ಬ ಹೆಗಡೆಯವರ ಗಾಡಿಯಲ್ಲಿ ಅವರು ಬ್ಯಾಡಿಗೆಗೆ ಹೋಗ್ತಾರೆ. ಅಲ್ಲಿಂದ ಅವ್ರ ಹತ್ರ ಆ ಕಾಲದಲ್ಲೇ ಒಂದು 5 ರೂಪಾಯಿ ಇಸ್ಕೊಂಡು ಬೆಂಗಳೂರಿಗೆ ಹೊತ್ತು ಬಿಡ್ತಾರೆ, ಮನೆಯವರಿಗೆ ಗೊತ್ತಿರೋದಿಲ್ಲ. ಅಲ್ಲಿ ಹೋದಂಥ ಅವರು ಬೆಂಗಳೂರಿನಲ್ಲಿ ಈಗಿನ ಟೌನ್ ಹಾಲ್ ಇರಬೇಕು ಅಥವಾ ರವೀಂದ್ರ ಕಲಾಕ್ಷೇತ್ರ, ನನಗೆ ಗೊತ್ತಿಲ್ಲ, ರೈಲ್ವೆ ಸ್ಟೇಷನ್ ಹತ್ತಿರದ್ದು ಬಹುಶಃ ಟೌನ್ ಹಾಲೇ ಇರಬೇಕು. ಒಬ್ಬರೇ ಏಕಾಂಗಿ 12 ವರ್ಷ ಹುಡುಗ ಆ ಟೌನ್ ಹಾಲ್ ಹತ್ರ ಹೋಗ್ತಾರೆ. ಅಲ್ಲಿ ಯಾವುದೋ ಫಂಕ್ಷನ್ ನಡೀತಾ ಇರ್ತದೆ. ಆ ಕಾಲದಲ್ಲಿ ಟಾಂಗಾ ಗಾಡಿಗಳೇ ಹೆಚ್ಚು, ಕಾರು ಇಂಥ ಯಾವುದೂ ಬಂದಿರಲಿಲ್ಲ. ಅವರೊಂದು ಟಾಂಗಾ ಗಾಡಿ ಮೇಲೆ ಹೋಗಿ ಮನೆ ಬಿಡ್ತಾರೆ. ಸ್ವಲ್ಪ ಜ್ವರ ಬಂದು ಆಯಾಸ ಆಗಿತ್ತು ಅವರಿಗೆ. ಆ ಸಂದರ್ಭದಲ್ಲಿ ಅಲ್ಲಿ ಫಂಕ್ಷನ್ ಮುಗಿದು ಹೊರಗೆ ಬಂದು ಆ ಟಾಂಗಾ ಗಾಡಿಯ ಸಾಹುಕಾರರು ಅಂದಿನ ನಗರಸಭೆಯ ಒಬ್ಬ ಸದಸ್ಯರಾಗಿರ್ತಾರೆ. ಯಾರು ಸುಂದರವಾದಂಥ ಹುಡುಗ ನಮ್ಮ ಗಾಡಿ ಮೇಲೆ ಮನಗಿದ್ದಾನೆ, ನಿದ್ರೆ ಮಾಡಿದ್ದಾನೆ, ಏನು ಕತೆ ಇವನು ಅಂತೇಳಿ ಅವನು ಎಚ್ಚರ ಮಾಡ್ತಾರೆ. ಆಗ ನಾನು ಹೀಗೆ ಮನೆ ಬಿಟ್ಟು ಬಂದವ, ನನಗೆ ಕಲಾ ಆಸಕ್ತಿ ಇದೆ ಅಂತ ಅವ್ರ ಹತ್ರ ಹೇಳಿದಾಗ ಅವರು ಆ ಹುಡುಗನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ 4 ದಿನ ಇಟ್ಟು ಉಪಚಾರ ಮಾಡಿ ಅಂದಿನ ಜಯಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆಗೆ ಅವರನ್ನು ಸೇರಿಸ್ತಾರೆ. ಅವರು 12 ವರ್ಷದಿಂದ 18 ವರ್ಷದವರೆಗೆ 6 ವರ್ಷ ಕಾಲ ಸಂಸ್ಕೃತ ಅಭ್ಯಾಸವನ್ನು ಮಾಡ್ತಾರೆ. ಈ ವರದಾಚಾರ್ಯರ ನಾಟಕ ಕಂಪನಿ ಆಗ ಮೊದಲೇ ಹೇಳಿದ್ನಲ್ಲ, ಅವ್ರದ್ದು ಬೆಂಗಳೂರಲ್ಲಿ ಮೈಸೂರಲ್ಲಿ ಎಲ್ಲ ನಡೀತಾ ಇರ್ತಿತ್ತು.
ಇವರು ಸಂಸ್ಕೃತ ಅಭ್ಯಾಸ ಮಾಡಿರುವ ಕಾಲಕ್ಕೆ ಅವರು ನಾಟಕವನ್ನು ನೋಡಲಿಕ್ಕೆ ಹೋಗ್ತಿದ್ದರು. ಕೊನೆಗೆ 6 ವರ್ಷ ಸಂಸ್ಕೃತ ನಂತರ ಒಂದಿನ ಹೋಗಿ ಆ ನಾಟಕ ಕಂಪ್ನಿಯಲ್ಲಿ ಪಾತ್ರಧಾರಿಗಳಾಗಿ ಸೇರಿದರು. ಆಮೇಲೆ ಅಲ್ಲೇ 6 ವರ್ಷ ಅವರು ಪಾತ್ರ ಮಾಡಿದ್ರಂತೆ. ಅಲ್ಲೇ ಅವರ ಪಾತ್ರ ಚೆನ್ನಾಗಿ ಮಾಡೋದರಿಂದ ಹೆಚ್ಚಿನ ಪಾತ್ರಗಳು ಮೇಲ್ದರ್ಜೆ ಪಾತ್ರಗಳೆಲ್ಲ ಸಿಗುತ್ತಾ ಹೋದವು. ತಮ್ಮ 24ನೇ ವಯಸ್ಸಿನಲ್ಲಿ ಸುಬ್ಬಯ್ಯ ನಾಯ್ಡು ಕಂಪನಿ ಸೇರ್ತಾರೆ. ಅಲ್ಲಿ ಸೆಕೆಂಡ್ ಹೀರೋ ಆಗಿ ಸುಬ್ಬಯ್ಯ ನಾಯ್ಡು ಅವರು ತುಂಬ ದೊಡ್ಡ ನಟರು, 2ನೇ ಹೀರೋ ಇವರೇ. ಅಲ್ಲಿ ಒಂದು 4 ವರ್ಷ ಒಂದು ಪಾತ್ರ ಮಾಡಿ ಬೇಷ್ ಅನಿಸಿಕೊಳ್ತಾರೆ. ತಮ್ಮ 30ನೇ ವಯಸ್ಸಿನಲ್ಲಿ 1936ನೇ ಇಸ್ವಿಯಲ್ಲಿ ಸ್ವತಃ ಅಂತ ನಾಟಕ ಕಂಪನಿಯನ್ನು ಸೀತಾರಾಮ ಶಾಸ್ತ್ರಿ ಅವರು ಕಟ್ತಾರೆ. ಆ ಕಾಲಕ್ಕೆ ನಾಟಕ ಕಂಪನಿಗಳು ಹೇಗೆ ಬೆಳೆದಿದ್ದು ಅಂದರೆ ಗರುಡ ಸದಾಶಿವರಾಯರು, ಸುಬ್ಬಯ್ಯ ನಾಯ್ಡು, ಗುಬ್ಬಿ ಕಂಪನಿ, ಫೀರ್ ಸಾಹಿಬರ ಕಂಪನಿ, ಕೆ ಹಿರಣ್ಣಯ್ಯನವ್ರ ಕಂಪನಿ, ಬಹುದೊಡ್ಡಾಗ 15-20 ನಾಟಕ ಕಂಪನಿಗಳು ಆವಾಗ ಕರ್ನಾಟಕ ತುಂಬ ವಿಜೃಂಭಿಸ್ತಿದ್ದವು. ವರದಾಚಾರ್ಯರ ಕಂಪನಿ. ಇಂಥವರ ಎದುರಿನಲ್ಲಿ ಸೀತಾರಾಮ ಶಾಸ್ತ್ರಿಗಳು ಜಯ ಕರ್ನಾಟಕ ನಾಟ್ಯ ಸಂಘ ಸಿದ್ದಾಪುರ ಎನ್ನುವ ಹೆಸರಿನಲ್ಲಿ ಕಟ್ಟಿ ಅವರು ಸರಿಸಮವಾಗಿ ನಾಟಕ ಪ್ರದರ್ಶನಗೊಂಡು ಯಶಸ್ವಿ ಇಡೀ ಕರ್ನಾಟಕ ತುಂಬ ಮಾಡ್ತಾರೆ. ಅವರು ಆಡಿದ ನಾಟಕವನ್ನು ಇವರು ಆಡ್ತಿರಲಿಲ್ಲ. ಹೆಚ್ಚಾಗಿ ಟಿಪ್ಪು ಸುಲ್ತಾನ, ಪನ್ನಾದಾಸಿ, ಆಮೇಲೆ ಸತ್ಯವಾನ ಸಾವಿತ್ರಿ, ಪ್ರಚಂಡ ರಾವಣ ಇಂಥ ಪೌರಾಣಿಕ ನಾಟಕಗಳನ್ನು, ಮುದುಕನ ಮದುವೆ ಎನ್ನುವಂಥ ಒಂದು ಸಾಮಾಜಿಕ ನಾಟಕವನ್ನು, 10 ನಾಟಕಗಳನ್ನು ಅವರು ಬರೆದು ಅವರು ಆಡ್ತಿದ್ದರು. ಅವರ ನಾಟಕ ಕಂಪ್ನಿಯಲ್ಲಿ ಆ ಕಾಲದಲ್ಲಿ 40-45 ಜನ, 50 ಜನರವರೆಗೆ ಇರ್ತಿದ್ದರು. ತಮ್ಮ ಕಲಾವಿದರಿಗೆಲ್ಲ ಹಾಲು ಮಜ್ಜಿಗೆಲ್ಲ ಸಿಗಬೇಕು ಅಂತ ಎಮ್ಮೆನೂ ಕೂಡ ಸಾಕಿದ್ರಂತೆ ಅವರು ನಾಟಕ ಕಂಪನಿ ಹೋದಲ್ಲಿ ಮುಗಿದಿದೆ. ಸೀತಾರಾಮ ಶಾಸ್ತ್ರಿ ಬಗ್ಗೆ ಮಾತಾಡೋರಿಗೆ ಪ್ರಾರಂಭ ಮಾಡಿದ ಮೇಲೆ ಅವರ ವಿಷಯ ಸ್ವಲ್ಪ ಗೊತ್ತಿದ್ದೇ. ಪುಸ್ತಕವನ್ನು ನಮ್ಮ ಲೈಬ್ರರಿಯಲ್ಲಿ 2 ಜನ ಬರೆದು ಇದೆ. ಆರ್ ಪಿ ಹೆಗ್ಡೆಯವರು ಒಬ್ಬರು ಅವರ ಆತ್ಮಕಥೆಯನ್ನು ಬರೆದಿದ್ದಾರೆ, ಮತ್ತೊಬ್ಬರು ಯಾರು ಬರೆದಿದ್ದಾರೆ. ಅವರೆಲ್ಲ ಸಾಮ್ಯತೆ ಉಂಟು, ಸ್ವಲ್ಪ ವ್ಯತ್ಯಾಸವೂ ಉಂಟು. ಹೀಗೆ ಬಹು ಹೋರಾಟವನ್ನು ಮಾಡಿ ಕರ್ನಾಟಕ ತುಂಬ ಅವರ ಹೆಸರನ್ನು ಅವರು ಮಾಡಿದ್ದಾರೆ. ಅವರು ಹಾಕಿರೋದಂಥ ಒಂದು ಬೀಜವೇ ಮೊಳಕೆ ಹೊಡೆದು ರಂಗಸೌಗಂಧದ ಹೆಸರಿನಲ್ಲಿ ಗಣಪತಿ ಹೆಗಡೆಯವರು 24 ವರ್ಷದಿಂದ ನಾಟಕ ಮಾಡ್ತಾ ಇದ್ದಾರೆ. ನಮ್ಮೂರಿನಲ್ಲೂ ಈಗ 4-6 ವರ್ಷಗಳಿಂದಲೂ ಆಗಾಗ ನಾಟಕ ಇವ್ರದ್ದು ಆಗ್ತಾ ಇದೆ. ಅವರ ಅಂಧಕಾರ ಮತ್ತು ವಿಶ್ವಾಮಿತ್ರ ಇಂಥ ನಾಟಕಗಳು, ಪೌರಾಣಿಕ ನಾಟಕಗಳೆಲ್ಲ ಇಲ್ಲೂ ಕೂಡ ಮಾಡಿದ್ದಾರೆ. ಒಳ್ಳೆಯ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಈಗ ನಿನ್ನೆಯಿಂದ 3 ದಿವಸದ ಅವ್ರ ನಾಟಕೋತ್ಸವವನ್ನು ಇಲ್ಲಿ ಮಾಡಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ನಮ್ಮ ಗ್ರಾಮ ದೇವಸ್ಥಾನ ಸನ್ನಿಧಿಯಲ್ಲಿ ನಮ್ಮೂರಿನಲ್ಲಿ ನೋಡಲಿಕ್ಕೆ ಅವಕಾಶವಾದದ್ದು ತುಂಬ ಸಂತೋಷದ ಸಂಗತಿ. ಹಾಗಾಗಿ ಗಣಪತಿ ಹೆಗಡೆಯವರಿಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ನನ್ನ ಮಾತನ್ನು ಸ್ವಲ್ಪ ಮುಗಿಸ್ತೇನೆ. ಸ್ವಲ್ಪ ಉದ್ದವಾದದ್ದಕ್ಕೆ ಕ್ಷಮಿಸಿ. ದಯವಿಟ್ಟು ಗೋಪಾಲ್ ಹೆಗಡೆಯವ್ರ ಹತ್ರ ನಾವು ಕ್ಷಮೆ ಕೇಳ್ತೇವೆ. ಯಾಕಂದರೆ ಅವರ ನೆನಪಿನ ಬುತ್ತಿಯನ್ನು ಬಿಚ್ಚಿದರೆ ಒಂದು ಹಗಲು ಒಂದು ರಾತ್ರಿ ಸಾಕಾಗಲಿಕ್ಕಿಲ್ಲ, ಅಷ್ಟು ವಿಷಯ ಉಂಟು ಅವ್ರ ಹತ್ರ. ಆದರೆ ಸಮಯದ ಅಭಾವದಿಂದ ನಾವು ಸೂಚನೆಯ ಪಟ್ಟಿಯನ್ನು ಕೊಡುವಂತಾಯಿತು ಅನಿವಾರ್ಯವಾಗಿ. ದಯವಿಟ್ಟು ಕ್ಷಮಿಸಬೇಕು. ಸೀತಾರಾಮ ಶಾಸ್ತ್ರಿಯವರ ನೆನಪನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ಹಿರಿಯ ರಂಗ ವಿಮರ್ಶಕರಾದಂಥ ಶ್ರೀಯುತ ಗೋಪಾಲ್ ಹೆಗಡೆಯವರಿಗೆ ಧನ್ಯವಾದಗಳು. ಇದೀಗ ಸಭೆಯ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ವಂದನಾರ್ಪಣೆಯನ್ನು ಗೈಲಿಕ್ಕಾಗಿ ಶ್ರೀಯುತ ನಾಗಪತಿ ಭಟ್ ವಡ್ಡಿನಗದ್ದೆ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಸರ್ವೇಭ್ಯೋ ನಮಸ್ಕಾರ. ಸ್ಥಳದ ಜಾಗೃತ ಶಕ್ತಿಯಾದಂತಹ ದುರ್ಗಾವಿನಾಯಕನ ಅಡಿದಾವರಿಗಳಿಗೆ ನಮಿಸ್ತಾ, ನಮ್ಮ ರಂಗಸೌಗಂಧದ ಆತ್ಮೀಯ ಕರೆಗೆ ಓಗೊಟ್ಟು ಹುಲಿಮನೆ ಸೀತಾರಾಮ ಶಾಸ್ತ್ರಿಯವರ ಈ ಒಂದು ನೆನಪಿನಲ್ಲಿ ಆಯೋಜಿಸಿದಂತಹ ಈ ಒಂದು ಜಿಲ್ಲಾ ರಂಗೋತ್ಸವದ 2ನೇ ದಿನದ ಈ ಒಂದು ನಾಟಕೋತ್ಸವದ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನೆಚ್ಚಿನ ಶ್ರೀಯುತ ಕಿರಣ್ ಭಟ್ ಅವರಿಗೆ, ಕಿರಣ್ ಭಟ್ ಹೊನ್ನಾವರ ಇವರಿಗೆ ನಮ್ಮ ರಂಗ ಸೌಗಂಧದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು, ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ಕಿರಣ್ ಭಟ್ ಹೊನ್ನಾವರವರಿಗೆ ನೆನಪಿನ ಹೊತ್ತಿಗೆಯನ್ನು ನೀಡಲಿಕ್ಕಾಗಿ ಶಮಂತ್ ಶಿರಳಿಗೆ ಇವರು ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ಸ್ಥಳೀಕರು, ಹಿರಿಯರು, ಬದುಕಿನ ಎಲ್ಲ ವಿಭಾಗದಲ್ಲೂ ಕೂಡ ಅಗಾಧವಾದಂತಹ ಅನುಭವವನ್ನು ಹೊಂದಿದಂತಹ
ಶ್ರೀಯುತ ಗೋಪಾಲ್ ಹೆಗಡೆ ಹುಲಿಮನೆ ಇವರಿಗೂ ಕೂಡ ನಾವು ಈ ಒಂದು ಸಭಾ ಕಾರ್ಯಕ್ಕೆ ಬನ್ನಿ ಇದರ ಗೌರವವನ್ನು ಹೆಚ್ಚಿಸಿಕೊಡಿ ಅಂತೇಳಿ ಪ್ರಾರ್ಥಿಸಿಕೊಂಡಾಗ ಅವರು ಕೂಡ ಈ ಒಂದು ಇಳಿ ವಯಸ್ಸಿನಲ್ಲಿ ನಮ್ಮ ಕರೆಗೆ ಓಗೊಟ್ಟು ಈ ಒಂದು 2ನೇ ದಿನದ ಸಭಾ ಕಾರ್ಯಕ್ರಮದಲ್ಲಿ ಬಂದು ಸಭೆಯ ಗೌರವವನ್ನು ಹೆಚ್ಚಿಸಿಕೊಟ್ಟಿದ್ದಕ್ಕಾಗಿ ರಂಗ ಸೌಗಂಧದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೂ ವಂದನೆಗಳು, ಅಭಿವಂದನೆಗಳು. ಶ್ರೀಯುತ ಗೋಪಾಲ್ ಹೆಗಡೆ ಹುಲಿಮನೆಯವರಿಗೆ ಶ್ರೀಮತಿ ಶುಭಾ ರಮೇಶ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕು. ಹಾಗೆಯೇ ನಾಟಕವನ್ನು ಸವಿಯಲು ಬಂದಂತಹ ಸಮಸ್ತ ಕಲಾ ಪ್ರೇಕ್ಷಕರಿಗೂ ಹಾಗೂ ಈ ಒಂದು ಮಾಧ್ಯಮದ ಮಿತ್ರರಿಗೂ ಹಾಗೂ ತುಂಬ ಜನ ಚಿಂತಕರು, ಹಿತೈಷಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂತಹ ಎಲ್ಲರಿಗೂ ಕೂಡ ರಂಗ ಸೌಗಂಧದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು, ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸವಾಲುಗಳನ್ನು ಎದುರಿಸ್ತಾನೆ ಈ ನಾಟಕವನ್ನು ನೋಡುವಂತಹ ಸಂದರ್ಭ ಇದು. ಬದುಕು ಎಂದರೇನು, ಪ್ರಭುತ್ವ ಎಂದರೇನು, ರಾಜಕೀಯ ಎಂದರೇನು, ಅದರ ನಡುವೆ ನಡೀತಾ ಇರೋ ಪ್ರೇಮ, ಪ್ರೀತಿ, ಇಂತಹ ಒಂದು ಮಾನವೀಯವಾದ ಮೌಲ್ಯ ನಡೀತಾ ಇರುವಂತಹ ಹಲವಾರು ಯುದ್ಧಗಳು, ಮಹಾರೋಗಗಳು, ಈ ಎಲ್ಲದರ ನಡುವೆ ಪ್ರಕೃತಿ ನೀಡುವಂತಹ ಆಘಾತಗಳು. ವಿಜಯನಗರ ಕಾಲದಲ್ಲಿ 1392ರಿಂದ 1406ವರೆಗೆ ಇರುವಂತಹ ಬರಗಾಲ ಉಂಟಾಗ ಆ ಸಂದರ್ಭದಲ್ಲಿ 12 ವರ್ಷಗಳ ಕಾಲ ಯುದ್ಧವೇ ಇದ್ದಿಲ್ಲ. ಪ್ರಕೃತಿ ನಮ್ಮ ಎಲ್ಲ ತಪ್ಪುಗಳನ್ನು ಮರೆಸಲಿಕ್ಕೆ ಮಹಾರೋಗ ಮತ್ತು ಬರಗಾಲಗಳನ್ನು ತರ್ತದೆ. ವಿವಿಧ ಉದ್ಯೋಗಗಳು ಬಂದು ಮಾನವೀಯತೆ ಅನ್ನೋದು ನಮಗೆಲ್ಲರಿಗೂ ಒಂದೇ ಸಿದ್ಧಾಂತ ಅನ್ನೋದನ್ನು ಸಾದರಪಡಿಸಿ ಇಲ್ಲಿ ಪ್ರಸ್ತುತಪಡಿಸಿ ನಮ್ಮನ್ನು ಚಿಂತನೆಗೆ ಹಚ್ಚಿರುವಂತಹ ಈ ಒಂದು ಸಂದರ್ಭ ನಿಜಕ್ಕೂ ಧನ್ಯವಾದಂತಹ ಕ್ಷಣ. ನಾಟಕದ ತಂಡದವರಿಗೆ ಹೃತ್ಪೂರ್ವಕವಾದ ನಮಸ್ಕಾರವನ್ನು, ಧನ್ಯವಾದವನ್ನು ಈ ಸಿದ್ದಾಪುರ ತಾಲೂಕು ನಿಮಗೆ ಅರ್ಪಿಸ್ತಾ ಇದೆ. ಈ ನಾಟಕದ ಬಗೆಗೆ ಹೇಳುವಂತಹ ಸಾಕಷ್ಟು ಗೊಂದಲಗಳು ನಮ್ಮ ನಡುವೆ ಇದೆ. ಅದರ ಜೊತೆಗೆ ಇದರ ಅಭಿನಯ ಭಯಂಕರ ಸವಾಲನ್ನು ಎದುರಿಸುವಂಥದ್ದು. ನಮ್ಮ ಸಿದ್ದರಾಮ ಶಾಸ್ತ್ರಿಯವರ ಕಾಲದವನ್ನು ನೆನಪಿಸುವಂತಹ ಭಾವೋತ್ಕಟವಾದ, ತೀವ್ರವಾದಂತಹ ಪಾತ್ರಗಳ ನಡುವೆ ಇಲ್ಲಿ ಇವರು ಪ್ರಸ್ತುತಪಡಿಸ್ತಾ ಇರುವಂಥದ್ದು ಇನ್ನೂ 3-4 ಶೋಗಳು ಬೇಕೇನು. ಕೆಲವು ಪಾತ್ರಗಳು ಇನ್ನಷ್ಟು ತೀವ್ರವಾಗಿ ಅಭಿನಯಿಸಬೇಕಾಗಿತ್ತು ಅಂತ ಅನ್ನಿಸೋದರ ಜೊತೆಗೇನೆ ನಿಮ್ಮೆಲ್ಲರ ಪ್ರಯತ್ನ ಮತ್ತು ಅಂತ ಸವಾಲಿರುವಂತಹ ಪಾತ್ರಗಳನ್ನು ನೀವು ಅಭಿನಯಿಸಿ ತೋರಿಸಿದ್ರಿಂದ ತಮಗೆಲ್ಲರಿಗೂ ಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಸುಬ್ರಹ್ಮಣ್ಯವರಿಗೆ. ಹಾಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಶುಭರಾತ್ರಿ. ನಾಳೆ ಮತ್ತೆ ಸೇರೋಣ. ನಮಸ್ಕಾರ.